ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಈ ಕರಿ ಎಳ್ಳಿಂದ ಉಂಡಿ ಮಾಡೋದು ಹೇಳ್ಕೊಡಾಕ್ತೇನ್ರಿ. ಕರಿ ಎಳ್ಳಿನ ಉಂಡಿ ಭಾಳ ಬೆಸ್ಟ್ ಆಗಿರ್ತಾವ. ಇವು ಒಂದು ಸಾಂಪ್ರದಾಯಿಕ ಒಂದು ಉಂಡಿದು. ಯಾಕಂದ್ರೆ ಎಡಿ ದೇವ್ರ ನಾಗಪ್ಪನ ಎಡಿ ಹಿಡ್ಯಾಕು ಮಾಡ್ತಾರ್ರಿ. ಮತ್ತು ಎಳ್ಳನ್ನು ನಾವು ಹೆಚ್ಚು ಸಂಕ್ರಮಣದಾಗ ಇದ್ರಾಗ ನಾಗಪ್ಪನ ಹಬ್ಬದಾಗ ಪಂಚಮಿ ಅಂತಾರಲ್ರಿ, ಅವಾಗ ಉಪಯೋಗ ಮಾಡ್ತೀವಿ. ಹೆಚ್ಚು ಅದಕ್ಕೊಂದು ಎಳ್ಳಿಗೆ ಒಂದು ವ್ಯಾಲ್ಯೂ ಇರ್ತೈತೆ ಅವಾಗ. ಯಾಕಂದ್ರೆ ಎಳ್ಳನ್ನು ತೊಗೊಂಡು ಮಾಡ್ಲೇಬೇಕಂತ ಹೇಳಿ ಇರ್ತೈತ್ರಿ ಮನೆಯೊಳಗೆ, ಪೂಜೆಗಾಗಲಿ ಎಡಿಗಾಗಲಿ. ಅದಕ್ಕೆ ಎಳ್ಳಿನ ಬೆನಿಫಿಟ್ಸು ಭಾಳ ಅದಾವ್ರಿ. ಈಗ ನಾ ಇಲ್ಲಿ ಕರಿ ಎಳ್ಳು ತೊಗೊಂಡೆ ನೋಡ್ರಿ. ಕರಿ ಎಳ್ಳು ಹೊಲ್ದಾಗ ಬೆಳೆದಿದ್ದು ಇರ್ತಾವಲ್ರಿ, ನ್ಯಾಚುರಲ್ ಆಗಿ ಅಂಥವು ಎಳ್ಳು ತೊಗೊಂಡೈತಿ. ಇವೇನ ಈಗ ಡೂಪ್ಲಿಕೇಟ್ ಬಂದಾವತ್ರಿ, ಅವನ್ನ ನೋಡಿ ತೊಗೋಬೇಕತ್ರಿ ಎಳ್ಳು. ಈಗೆಲ್ಲ ನಾವು ರೈತರು ಬೆಳೆದಿದ್ದಂಥದ್ದು ಒಂದು ಎಳ್ಳನ್ನು ತಂದ್ರೆ ಇದನ್ನು ತೊಳೆದೋದು ಎಲ್ಲ ನಾನು ಬೇರೆ ವಿಡಿಯೋದಾಗ ತೋರ್ಸೇನ್ರಿ, ಮೊದಲಿನ ವಿಡಿಯೋದಾಗ. ಈಗ ನಾನು ಇದನ್ನು ತೊಗೊಂಡು ಕರಿ ಎಳ್ಳನ್ನು ತೊಗೊಂಡು ನಾನು ಇಲ್ಲೇ ಹುರ್ಕೊಳಾಗ್ತೇನೆ. ಇದನ್ನೆಲ್ಲ ತೊಳೆದು ಕ್ಲೀನಾಗಿ ಮಾಡ್ಕೊಂಡು, ಅವು ಹೊಲ್ದಾಗ ಬೆಳೆದಿದ್ರಿಂತ ಅಷ್ಟು ಕ್ಲೀನ್ ಇರಂಗಿಲ್ಲ, ಮಣ್ಣು ಇರ್ತಾವೆ. ಅವನ್ನೆಲ್ಲನೂ ನಾವು ಚಂದಂಗೆ ತೊಳಿಬೇಕಾಕತಿ. ಪ್ರೊಸೀಜರ್ ಬೇಕಾದ್ರೆ ನಾನು ಇನ್ನೊಂದು ಹಿಂದಿನ ವಿಡಿಯೋದಾಗ ತೋರ್ಸೇನ್ರಿ. ಅಷ್ಟು ಚಂದಾಗ ಅವನ್ನ ತೊಳೆದ್ರೆ ಮಣ್ಣು ಕಲ್ಲು ಎಲ್ಲ ಹೋಗ್ತಾವೆ. ಈಗ ನೋಡ್ರಿ, ಇವನ್ನೆಲ್ಲ ನಾವು ಕ್ಲೀನ್ ಮಾಡಿ ತೊಗೊಂಡಂಥ ಒಂದು ಎಳ್ಳನ್ನು ಕರಿ ಎಳ್ಳು ತೊಗೊಂಡು ಇಲ್ಲೇ ಹುರ್ಕೊಳಾಗ್ತಾನೆ ರೀ. ಹಿಂಗೆ ಚಂದಂಗೆ ಚಟಪಟ ಅಂತವ್ರಿ, ಹಳ್ಳಾಗೋದತ್ತಾರಲ್ರಿ, ಹಂಗೆ ಹಳ್ಳಾಗ್ತಾವೆ. ಹಳ್ಳಾಗೋ ತನೂ ನಾವು ಚಂದಂಗೆ ಹುರ್ಕೋಬೇಕ್ರಿ. ಹುರಿದ ಅವು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಈಗ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಳಾಗ್ತಾನೆ ರೀ. ಈ ಪುಡಿಗೆ ನಾವು ಬೆಲ್ಲನ ಬೆರೆಸ್ಕೋಬೇಕಾಗ್ತತಿ, ಬೆಲ್ಲ ಹಾಕೋಬೇಕಾಗ್ತತಿ. ಅದಕ್ಕೆ ಈಗ ಫಸ್ಟ್ ಏನು ಮಾಡೋಣ, ನಾವು ಈ ಎಳ್ಳನ್ನು ಹುರಿದಂಥ ಎಳ್ಳನ್ನು ಚಂದಂಗೆ ಹುರಿದಿರ್ತಾವಲ್ರಿ, ಎಷ್ಟು ಘಮ ಬರ್ತಿರ್ತೈತೆ ಅಂದರೆ ಎಳ್ಳಿಂದು ಅಷ್ಟು ಚಂದ ಬರ್ತಿರ್ತೈತೆ ರೀ. ಅಷ್ಟು ಚಂದ ಹುರಿಬೇಕು ಅವನ್ನ ಹಳ್ಳಾಗುವಂಗೆ. ಇದನ್ನು ತೊಗೊಂಡು ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನೆಲ್ಲನೂ ಪೌಡ್ರ್ ಮಾಡ್ಕೊಳಕ್ತಾನೆ ರೀ. ಅಂದರೆ ಇಷ್ಟು ಚಂದ ಪೌಡ್ರ್ ಮಾಡ್ಕೊಂಡ್ರೆ ಅದು ಎಳ್ಳಿನ ಉಂಡಿಗೆ ಒಂದು ಟೇಸ್ಟ್ ಇರ್ತೈತೆ ರೀ ಬೆಲ್ಲ ಹಾಕಿದ್ರೆ. ಅದಕ್ಕೆ ನಾನು ಇವನ್ನೆಲ್ಲ ಪುಡಿ ಮಾಡ್ಕೊಂಡು ಎಳ್ಳನ್ನು ಇಲ್ಲೇ ತೊಗೊಳಕ್ತಾನೆ ರೀ. ಈಗ ಎಳ್ಳೆಲ್ಲ ಪುಡಿ ಮಾಡ್ಕೊಂಡು ಆದಮೇಲೆ ಏನು ಮಾಡ್ಬೇಕಂದ್ರೆ ಇದಕ್ಕೆ ಬೆಲ್ಲ ಕೂಡಿಸ್ಬೇಕ್ರಿ. ಈಗ ಇದ್ರಷ್ಟು ಬೆಲ್ಲ ತೊಗೊಂಡೇನ್ರಿ ನಾ. 1 ಲೀಟ್ರ್ ಹಾಲಿನ ಅಷ್ಟು ಇದು ಇರ್ತೈತಲ್ರಿ ಪಾತ್ರೆ, ಅಷ್ಟು ನಾನು ಎಳ್ಳು ತೊಗೊಂಡೇನಿ. 1 kg ಆಗುತ್ತೆ ರೀ ಅದು. ಈಗ 1 kg ಅಷ್ಟು ನಾನು ಇದಕ್ಕೆ ಬೆಲ್ಲ ತೊಗೊಂಡೇನಿ. ಆರ್ಗ್ಯಾನಿಕ್ ತೊಗೊಂಡೇನ್ರಿ. ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ಉಂಡಿ ಟೇಸ್ಟ್ ಆಗ್ತಾವೆ ಮತ್ತು ಆರೋಗ್ಯಕ್ಕೂ ಒಳ್ಳೇದತ್ತ ಹೇಳಿ ನಾನು ಇದನ್ನು ತೊಗೊಂಡೆ ಆರ್ಗ್ಯಾನಿಕ್. ಇಲ್ಲೇ ಬೆಲ್ಲ ತೊಗೊಂಡು ಕರಿ ಎಳ್ಳಿನ ಉಂಡಿ ಮಾಡಾಕತ್ತೀವಿ ರೀ. ಈಗ ನೋಡ್ರಿ, ಕರಿ ಎಳ್ಳನ್ನು ನಾ ಎಲ್ಲ ಚಂದಂಗೆ ಹುರ್ಕೊಂಡು ಎಲ್ಲ ಮಸ್ತಂಗೆ ಹುರ್ಕೊಂಡು ಅವಕ್ಕೆ ಬೆಲ್ಲನೂ ಕುಡ್ಸೇನಿ, ಪೌಡ್ರ್ ಮಾಡ್ಕೊಂಡೇನ್ರಿ. ಈಗ ಉಂಡಿ ಹದಕ್ಕೆ ಬಂದೈತೆ ನೋಡ್ರಿ. ಕರಿ ಎಳ್ಳನ್ಯಾಗ್ರಿ ಅದು ಭಾಳ ಶಕ್ತಿ ಇರ್ತೈತೆ ರೀ, ರೋಗ ನಿರೋಧಕ ಶಕ್ತಿ. ಮತ್ತು ಮೂಳೆಗಳಿಗೆ ಮತ್ತು ಕೂದಲ ಆರೋಗ್ಯಕ್ಕಾಗಲಿ ಮೂಳೆಗಳಿಗೆ ಆಗಲಿ ಇದು ಎಳ್ಳಿಂದು ಭಾಳ ಎಳ್ಳು ತಿನ್ನೋದ್ರಿಂದ ಭಾಳ ಬೆನಿಫಿಟ್ ಐತ್ರಿ, ಭಾಳ ಒಳ್ಳೆಯದು ಎಳ್ಳು. ಅದಕ್ಕೆ ಮತ್ತು ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ತೈತ್ರಿ. ಆರೋಗ್ಯಕರ ರಕ್ತದ ಒತ್ತಡವನ್ನು ಬೆಂಬಲಿಸಲು ಸಹಾಯ ಮಾಡ್ತೈತಿ ಇದು. ಜೀರ್ಣಕ್ರಿಯೆಗೆ ಮತ್ತು ಚರ್ಮಕ್ಕೆ ರೀ ಎಲ್ಲಕ್ಕೂ ಇದು ಎಳ್ಳು ಭಾಳ ಒಳ್ಳೇದೈತ್ರಿ. ಅದಕ್ಕೆ ಇದು ಎಳ್ಳಿನ ಉಂಡಿ ತಿನ್ನೋದ್ರಿಂದ್ರೂ ನಮ್ಮ ಹೆಲ್ತ್ ಬೆನಿಫಿಟ್ ಭಾಳ ಆಗುತ್ತೆ ರೀ ಇದರಿಂದ. ಈಗ ನಾ ಬೆಲ್ಲ ಹಾಕಿದ್ನಲ್ರಿ, ಆ ಬೆಲ್ಲ ಹಾಕಿದ್ದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳಕ್ತಾನೆ ರೀ. ಯಾಕಂದ್ರೆ ಅದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ಬೆಲ್ಲದ ಜೊತೆ ಅಂಥೇಳಿ ಬೆಲ್ಲ ಹಾಕಿದ್ದನ್ನು ನಾವು ಹೊಳ್ಳೆ ಅದನ್ನು ಮಿಕ್ಸರ್ಗೆ ಹಾಕೊಂಡು ಇದನ್ನ ಚಂದಂಗೆ ಹಿಂಗೆ ಪುಡಿ ಮಾಡ್ಕೊಂಡನ್ರಿ. ಈಗ ಬೆಲ್ಲ ಮತ್ತು ಎಳ್ಳು ಎರಡೂ ಕರೆಕ್ಟಾಗಿ ಮಿಕ್ಸ್ ಆಗೈತೆ ರೀ. ಈಗ ಕರೆಕ್ಟಾಗಿ ಮತ್ತು ನಾನು ಅದನ್ನ ಹೊಳ್ಳೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಚಂದಂಗೆ ಕೂಡಿಸ್ಕೊಂಡನಿ. ಈಗ ಉಂಡಿಯನ್ನು ಕಟ್ಬೇಕ್ರಿ. ಉಂಡಿ ಎಷ್ಟು ಈಜಿ ಬರ್ತೈತೆ ಅಂದ್ರೆ ಅದು, ಯಾಕಂದ್ರೆ ಎಳ್ಳಿನಾಗ ಎಣ್ಣೆ ಇರ್ತದೆ, ಎಣ್ಣೆ ಅಂಶ ಇರ್ತದೆ ರೀ. ಆಮೇಲೆ ಬೆಲ್ಲನೂ ಐತೆ ಅದಕ್ಕೆ. ಇದಕ್ಕೇನು ತುಪ್ಪ ಬೇಡ, ಏನು ಬೇಡ್ರಿ, ಮಸ್ತಂಗೆ ಆಗ್ತಾವೆ ಉಂಡಿ. ಎಷ್ಟು ಸಿಂಪಲ್ ಆಗಿ ನೋಡ್ರಿ ಎಳ್ಳು ಉಂಡಿ ರೆಡಿ ಆತೀಗ. ಕರಿ ಎಳ್ಳಿನ ಉಂಡಿ ಆರೋಗ್ಯಕರವಾದ ಒಂದು ಎಳ್ಳಿನ ಉಂಡಿ ಅಂತ ಹೇಳ್ತಾರೋ, ಎಲ್ಲರೂ ತಿನ್ಬೋದು. ಇದು ಭಾಳ ಬೆಸ್ಟ್ ಇರ್ತೈತಿ. ಯಾಕಂದ್ರೆ ಜೀರ್ಣಕ್ರಿಯೆಗಾಗಲಿ ಮತ್ತು ಹೃದಯದ ಆರೋಗ್ಯಕ್ಕಾಗಲಿ ಮತ್ತು ಇದು ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಮಾಡ್ತತ್ರಿ. ಇದು ಮೂಳೆಗಳಿಗೆ ಚರ್ಮಕ್ಕೆ ರೀ ಇವಕ್ಕೆಲ್ಲ ಬೆನಿಫಿಟ್ ಐತ್ರಿ. ಇದನ್ನ ಲಿಮಿಟೆಡ್ ತಿನ್ಬೇಕ್ರಿ, ಯಾವಾಗಲೂ ಒಂದು ಮಾತ್ರ ತಿನ್ಬೇಕು. ಯಾಕಂದರೆ ಹೆಚ್ಚಿಗೆ ಅದನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ರೀ. ಹೊಟ್ಟೆಗೆ ಒಳ್ಳೆಯ ಆರೋಗ್ಯಕ್ಕಂದ್ರೆ 1 ಉಂಡಿ ಮಾತ್ರ ತಿನ್ಬೇಕ್ರಿ ನಾವು. ಈಗ ನೋಡ್ರಿ, ಎಲ್ಲನೂ ನಾನು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಹೇಳೇನಿ. ಈಗ ಉಂಡಿಯನ್ನು ಚಂದಂಗೆ ಇವು ಎಲ್ಲ ಬೆಲ್ಲ ಚಂದಂಗೆ ಮಿಕ್ಸ್ ಮಾಡ್ತೀವಲ್ರಿ,
ಉಂಡಿ ಚಂದ ಬರ್ತಾವ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಬರ್ತಾವ. ಅವನ್ನ ಗಟ್ಟಿ ಹಂಗೆ ಹಿಂಗೆ ಮಾಡ್ಕೋತ ಅದ್ರಿಂತ್ರನ ನಾವು ಬರ್ಸ್ಬೇಕ್ರಿ. ಎಣ್ಣೆ ಅದು ಎಲ್ಲ ಹಿಂಗೆ ಒಳಗಿಂತ್ರ ಬರ್ಬೇಕ್ರಿ. ಅದು ಅಷ್ಟು ಚಂದ ಅದು ಉಂಡಿ ಆಗ್ಬೇಕ್ರಿ ಅದು. ಈಗ ನೋಡ್ರಿ ಬೆಲ್ಲ ಮತ್ತು ಎಳ್ಳು ಇರೋದ್ರಿಂತ ಅದು ಉಂಡಿ ಸಾಫ್ಟ್ ಬರೋ ತನಕನೂ ನಾವು ಕಟ್ಬೇಕ್ರಿ. ಎಳ್ನಾಗ ವಿಟಮಿನ್ ಇ ಇರೋದ್ರಿಂತ ಎಲ್ಲ ಹೆಲ್ತ್ ಬೆನಿಫಿಟ್ ಭಾಳ ಐತ್ರಿ ಇದಕ್ಕೆ. ಅದು ಉರಿ ಊತ ತಿರ್ತೈತಲ್ರಿ, ಅದನ್ನು ತಡೆಗಟ್ತೈತ್ರಿ. ಅದನ್ನು ಹಂಗೆ ಎಳ್ಳಿನೊಳಗೆ ಅದೊಂದು ಶಕ್ತಿ ಐತಿ, ವಿಟಮಿನ್ ಇನೂ ಐತಿ ಅದ್ರೊಳಗೆ. ಈಗ ನೋಡ್ರಿ ಉಂಡಿಯನ್ನು ಹೆಂಗೆ ಕಟ್ಬೇಕತ್ತಂದ್ರೆ ನಾವು ಅಷ್ಟು ಸಾಫ್ಟ್ ಬರ್ಬೇಕ್ರಿ ಅದು ಉಂಡಿ. ಎಷ್ಟು ಚಂದ ನಾವು ಹಿಂಗೆ ಕಟ್ಕೋತ ಹೋಗ್ತೀವಲ್ರಿ ಉಂಡಿ, ಅಷ್ಟು ಚಂದ ಉಂಡಿ ಆಗ್ತೈತೆ ಅದು ಎಳ್ಳಿನಿಂತ್ರ. ಭಾಳ ಮಸ್ತಾಗಿರುವಂಥ ಒಂದು ಟೇಸ್ಟು ಹಂಗೆ ಇರ್ತೈತೆ ರೀ. ಎಳ್ಳಿನ ಉಂಡೆ ಅಂದ್ರೆ ಅಷ್ಟು ಟೇಸ್ಟ್ ಆಗಿರ್ತೈತೆ ಅದು. ಅದಕ್ಕೆ ಅದನ್ನ ಎಳ್ಳಿನ ಉಂಡಿಯನ್ನು ನಾವು ಚಂದಂಗೆ ಈಗ ಸಾಫ್ಟಾಗಿ ಕಟ್ಟೋದನ್ನು ನಿಮಗೆ ತೋರ್ಸಾಕ್ತೇವ್ರಿ. ನೀವಾದರೂ ಎಳ್ಳಿನ ಉಂಡಿ ಹಬ್ಬಕ್ಕಾಗಲಿ ಸಾಂಪ್ರದಾಯಿಕವಾಗಿ ಒಂದು ಹಬ್ಬ ಮಾಡೋ ಮುಂದೆ ಅದನ್ನು ಎಳ್ಳಿನ ಉಂಡಿ ಮಾಡ್ತಾರೆ. ಮತ್ತು ಪಂಚಮಿಯಲ್ಲೂ ಮಾಡ್ತಾರೋ. ಇದಕ್ಕೆ ಹೊಸ ವರ್ಷ ಇರ್ತೈತಲ್ರಿ, ಸಂಕ್ರಮಣ ಹೊಸ ವರ್ಷ, ಅವಾಗಾದ್ರೂ ಈ ಉಂಡಿಯನ್ನು ಮಾಡೋದು ಒಂದು ಇದು ಐತಿ, ಸಂಪ್ರದಾಯ ಐತ್ರಿ. ಅದಕ್ಕೆ ನಾವು ಈ ಉಂಡಿಯನ್ನು ಈಗ ಪಂಚಮಿನೂ ಬಂದತಿ ಮತ್ತು ಇದನ್ನು ಅದಕ್ಕೂ ಆತು. ಎಷ್ಟು ಚಂದ ಇವನ್ನ ಪ್ರಸಾದ ಅಂತೇಳಿ ದೇವ್ರಿಗೆ ಅಂತೇಳಿ ಮಾಡ್ತಾರೆ ಇದನ್ನು ಎಳ್ಳಿನ ಉಂಡಿ. ಅದಕ್ಕೆ ನಾನು ನಿಮ್ಮ ಜೊತೆ ಎಳ್ಳಿನ ಉಂಡಿಯನ್ನು ಶೇರ್ ಮಾಡ್ಕೊಳಕ್ತೀನಿ. ಕರಿ ಎಳ್ಳಿನ ಉಂಡಿ ಭಾಳ ಬೆಸ್ಟ್ ರೀ. ಬಿಳಿ ಎಳ್ಳಿನ ಉಂಡಿಕಿಂತನೂ ಕರಿ ಎಳ್ಳಿನ ಉಂಡೆ ಅಂದ್ರೆ ಅಷ್ಟು ಮಸ್ತಾಗಿರ್ತಾವೆ, ಟೇಸ್ಟೂ ಆಗಿರ್ತಾವೆ. ಅದಕ್ಕೆ ನೀವು ಮಾಡಿ ನೋಡ್ರಿ ಅಂಥೇಳಿ ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೊಳಕ್ತೇನೆ ರೀ. ಮಸ್ತಾಗಿರುವಂಥ ಒಂದು ಎಳ್ಳಿನ ಉಂಡಿ ರೀ, ಕರಿ ಎಳ್ಳಿ.